ಕೋರ್ಟ್ನವರು ಭಾಳ ಸ್ಪಷ್ಟವಾಗಿ ಡೈರೆಕ್ಷನ್ಸ್ ಕೊಡುವಂಥ ಕೆಲಸವನ್ನು ಮಾಡಿದ್ರು. ಲೋಕಾಯುಕ್ತ ತನಿಖೆ ಆಗಲಿ ಅಂತ. ಲೋಕಾಯುಕ್ತ ತನಿಖೆ ಕೇಳಿದ್ದು ನಾವಲ್ಲ, ಸೇಮ್ ಪೆಟಿಷನರ್. ಅವತ್ತು ಇವರು ಮೈಂಡು ಸ್ಟೇಬಲ್ ಆಗಿತ್ತು ಅಂತ ನಾವು ಅಂದ್ಕೊಂಡಿದ್ದೀವಿ. ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಕೋರ್ಟ್ಗೆ ಹೋಗಿ ಕೋರ್ಟ್ ಮೂಲಕ ಆದೇಶ ಬಂದ ಮೇಲೆ ಲೋಕಾಯುಕ್ತ ಅನ್ನುವಂಥದ್ದು ಸ್ವಾಯತ್ತ ಸಂಸ್ಥೆ. ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಏಜೆನ್ಸಿ. ಇಟ್ ಇಸ್ ನಾಟ್ ಗೋಯಿಂಗ್ ಟು ಕಮ್ ಡೈರೆಕ್ಟ್ಲಿ ಅಂಡರ್ ದ ಲೀಡರ್ಶಿಪ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಆರ್ ಸಂಬಡಿ ಎಲ್ಸ್ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಗೊತ್ತಿರುವಂಥ ವಿಚಾರ. ಲೋಕಾಯುಕ್ತ ಇಸ್ ನಾಟ್ ಕಂಟ್ರೋಲ್ಡ್ ಬೈ CM ಡೈರೆಕ್ಟ್ಲಿ. ಇಸ್ ಎ ಬೇಸಿಕ್ ಕಾಮನ್ ಸೆನ್ಸ್. ಕಾನ್ಸ್ಟಿಟ್ಯೂಷನಲ್ ಬಾಡಿ ಅದು. ಇಟ್ ಇಸ್ ಎ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಅವರು ತನಿಖೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಇನ್ನು ತನಿಖೆ ರಿಪೋರ್ಟ್ ಬರೋದಕ್ಕಿಂತ ಮುಂಚೆನೇ CBIಗೆ ಕೊಡಬೇಕು ಅಂತ CBI ಕೋರ್ಟ್ನ ಅಪ್ರೋಚ್ ಮಾಡುವಂಥ ಕೆಲಸವನ್ನು ಮಾಡಿದರು. ಏನಾಯಿತು? ಒಂದು ಏಜೆನ್ಸಿ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಇನ್ನೊಂದು ಏಜೆನ್ಸಿ ತನಿಖೆ ಮಾಡುವಂಥದ್ದಕ್ಕೆ ಅವಕಾಶಗಳಿದಾವ ಅನ್ನುವಂಥದ್ದು ಕಾಮನ್ ಸೆನ್ಸ್ ಇರಬೇಕು ಅಷ್ಟೇ. BJP ಮತ್ತು JDSನವ್ರಿಗೆ ಬೇಸಿಕ್ ಕಾಮನ್ ಸೆನ್ಸ್. ಒಂದು ತನಿಖಾ ಸಂಸ್ಥೆ ತನಿಖೆ ಮಾಡಿ ಅದರ ರಿಪೋರ್ಟನ್ನು ಕೊಡೋದಕ್ಕಿಂತ ಮುಂಚೆನೇ ಅವ್ರು ತನಿಖೆ ಮಾಡ್ತಾ ಇರುವಂಥ ಸರಿ ಇಲ್ಲ, ಇವ್ರು ಮುಂದೆ ಕೂರಿಸ್ಕೊಂಡು ತನಿಖೆ ಮಾಡಬೇಕಾಗಿತ್ತಾ? ಏನು ಮಾಡ್ತಾವ್ರೆ, ಏನು ರಿಪೋರ್ಟ್ ಇದೆ ಅನ್ನುವಂಥದ್ದು ಇವ್ರಿಗೆ ಹೆಂಗೆ ಗೊತ್ತು? ಪೂರ್ವಗ್ರಹ ಪೀಡಿತವಾಗಿ ಯೋಚನೆ ಮಾಡಿ, ಇಲ್ಯೂಷನ್ ಮೈಂಡ್ ಇಟ್ಕೊಂಡು, ಸ್ಯಾಡಿಸ್ಟಿಕ್ ಮೈಂಡ್ ಇಟ್ಕೊಂಡು, ವಿಕೃತಿ ಮನಸ್ಸನ್ನು ಇಟ್ಕೊಂಡು CBI ಕೊಡಬೇಕು ಅಂತ ಒತ್ತಾಯ ಮಾಡಿ ಸಿದ್ದರಾಮಯ್ಯನವ್ರಿಗೆ ಮಸಿ ಬಳಿಬೇಕು, ಸರ್ಕಾರವನ್ನು ಬೀಳಿಸಬೇಕು, ಸಿದ್ದರಾಮಯ್ಯನವ್ರನ್ನ ಕುರ್ಚಿಯಿಂದ ಕೆಳಗಡೆ ಇಳಿಸಬೇಕು ಅನ್ನುವಂಥದ್ದು ಸಿಂಗಲ್ ಪಾಯಿಂಟ್ ಅಜೆಂಡಾ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಯಾರೋ ಪೆಟಿಷನರ್ನ ನಾವು ದೂಷಣೆ ಮಾಡ್ತಾ ಇಲ್ಲ. ಪೆಟಿಷನರ್ ಪಾಪ ಕೂಲಿಗೋಸ್ಕರ ಮಾಡ್ತಾ ಇರುವಂಥ ವ್ಯಕ್ತಿ ಅನ್ನುವಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದೇನೋ ಒಂದಷ್ಟು ದುಡ್ಡು ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಮಾಡ್ತಾ ಇರ್ಬೋದು. ಅದಿರಲಿ ಒಂದು ಕಡೆ. ನಾನು ನೇರವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ನವ್ರಿಗೆ ಒಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀನಿ. ಹೌ ಡೇರ್ ಯು ಹ್ಯಾವ್ ಟು ರೈಟ್ ಟು ಲೋಕಾಯುಕ್ತ ಡೈರೆಕ್ಟ್ಲಿ ದಟ್ ಯು ಶುಡ್ ಇನ್ವೆಸ್ಟಿಗೇಟ್ ಬೇಸ್ಡ್ ಆನ್ ಯುವರ್ ರಿಪೋರ್ಟ್. ED ಅವರು 104 ಪುಟದ ರಿಪೋರ್ಟನ್ನು ನೀವು ಲೋಕಾಯುಕ್ತ ADGP ಕಳಿಸ್ತೀರಿ. ನಿಮಗೆ ಬೇಸಿಕ್ ಕಾಮನ್ ಸೆನ್ಸ್ ಇಲ್ವಾ ED ಅವ್ರಿಗೆ? ಒಂದು ತನಿಖಾ ಸಂಸ್ಥೆಗೆ ನೀವು ಇನ್ಫ್ಲೂಯೆನ್ಸ್ ಮಾಡುವಂಥ ಕೆಲಸವನ್ನು ಮಾಡುವಂಥದ್ದು ಪ್ರಯತ್ನ ಮಾಡಿದ್ದೀರಿ. ಅವರು ತನಿಖೆಯಲ್ಲಿ ನಿಮ್ಮ ರಿಪೋರ್ಟನ್ನು ಕೊಟ್ಟು ಈ ನಿಮ್ಮ ತನಿಖೆ ಈದ ಆಧಾರದ ಮೇಲೆ ಇರಬೇಕು ಅಂತ ಎಲ್ಲ ನೆಗೆಟಿವಿಟಿನ ಇದರಲ್ಲಿ ಪ್ರಿಂಟ್ ಮಾಡಿಬಿಟ್ಟು ತಗೊಂಡೋಗಿ ಕೊಟ್ಟು ಇದ್ರ ಬೇಸಿಸ್ ಮೇಲೆ ತನಿಖೆ ಮಾಡಿದ ಮತ್ತು ಲೋಕಾಯುಕ್ತ ಯಾಕಿರಬೇಕು? ED ಯಾರ ಕಂಟ್ರೋಲಲ್ಲಿದೆ? ಲೋಕಾಯುಕ್ತ ಕರ್ನಾಟಕ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಕಂಟ್ರೋಲ್ ಇದೆ ಅಂತ ಬಾಯಿ ಬಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತೀರಲ್ಲ, ಇದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡುವಂಥದ್ದು. ಆಮೇಲೆ ಸಿದ್ದರಾಮಯ್ಯನವ್ರಿಗೆ ಕೆಟ್ಟ ಹೆಸರು ತರಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ. ಕೋರ್ಟಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇದ್ದ ಸಂದರ್ಭದಲ್ಲಿ ED ಅವರು ಪತ್ರಿಕೆಗಳಲ್ಲಿ ಹೇಳಿಕೆಗಳನ್ನ ಬಿಡುಗಡೆ ಮಾಡ್ತೀರಿ. 1 ಪೇಜು 2 ಪೇಜು 3 ಪೇಜು ಸೆಲೆಕ್ಟಿವ್ ಆಗಿ. ಅಂದರೆ ಸಿದ್ದರಾಮಯ್ಯನವ್ರ ವಿರುದ್ಧ ಜನಾಭಿಪ್ರಾಯ ಸೃಷ್ಟಿ ಮಾಡುವಂಥದ್ದಕ್ಕೆ, ಒಪಿನಿಯನ್ ಕ್ರಿಯೇಟ್ ಮಾಡುವಂಥದ್ದಕ್ಕೆ, ಮೈಂಡನ್ನು ಸೆಟ್ ಮಾಡುವಂಥದ್ದಕ್ಕೆ ಒಂದು ವ್ಯವಸ್ಥಿತವಾದ ಪಿತೂರಿಯನ್ನು ಮಾಡ್ತಾ ಇದ್ದೀರಿ ನೀವು ED ಅವರು.